ಕನ್ನಡತಿ ಧಾರಾವಾಹಿಯ ನಾಯಕ ಕಿರಣ್ ರಾಜ್ ಮತ್ತೆ ಕಿರುತೆರೆಗೆ ಮರಳುತ್ತಿದ್ದಾರೆ. ಸಿನಿಮಾಗಳಲ್ಲಿ ಅದೃಷ್ಟ ಪರೀಕ್ಷಿಸಿದ ಕಿರಣ್ ರಾಜ್ಗೆ ಒಂದು ಹಂತದವರೆಗೆ ಯಶಸ್ಸು ಸಿಕ್ಕಿತ್ತು. ಒಳ್ಳೆಯ ಸಿನಿಮಾಗಳನ್ನು ನೀಡಿದ ಖುಷಿ ಅವರಿಗಿತ್ತು. ರಾಣಿ ಚಿತ್ರದ ನಂತರ ಈಗ ಜಿ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಕರ್ಣ ಎಂಬ ಹೊಸ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಡಾಕ್ಟರ್ ಕರ್ಣನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಧಾರಾವಾಹಿಯ ಪ್ರೋಮೋ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಹೊಸ ನಿರೀಕ್ಷೆಯನ್ನು ಮೂಡಿಸಿದೆ. ಈ ಧಾರಾವಾಹಿ ಎಂಟ್ರಿ ಆಗೋ ಹೊತ್ತಿಗೆ ಯಾವ ಸೀರಿಯಲ್ ಎಂಟ್ರಿ ಕೊಡುತ್ತೆ, ಹಾಗೆ ಯಾವ ಧಾರಾವಾಹಿ ಅಂತ್ಯ ಕಾಣುತ್ತೆ ಎನ್ನುವ ಚರ್ಚೆಗಳು ಜೋರಾಗಿವೆ. ಕರ್ಣ ಈ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಗೈನಕಾಲಜಿಸ್ಟ್ ಆಗಿ ನಟಿಸಲಿದ್ದಾರೆ. ಇದೀಗ ಈ ಸೀರಿಯಲ್ ಬೆನ್ನಲ್ಲೇ 2 ಧಾರಾವಾಹಿಗಳು ಮುಕ್ತಾಯವಾಗುತ್ತೆ ಅನ್ನೋ ಹೆಸರು ಕೇಳಿ ಬರ್ತಿದೆ. ಹೀಗಾಗಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಮೃತಧಾರೆ ಅಥವಾ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಶೀಘ್ರದಲ್ಲೇ ಕೊನೆ ಕಾಣಲಿದೆ ಎಂತಿದ್ದಾರೆ. ಹೌದು, ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸುಧಾರಾಣಿ ಪಾತ್ರ ಅಂತ್ಯ ಕಾಣುವಂತಿದೆ. ಬಹುತೇಕ ಈ ಧಾರಾವಾಹಿ ಶುಭಂ ಆಡಬಹುದು ಅಂತ ವೀಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ. ಇದೀಗ ತುಳಸಿ ಮಗುವಿಗೆ ಜನ್ಮ ನೀಡಿದ್ದಾಳೆ. ತುಳಸಿಯನ್ನ ಬದುಕಿಸೋಕೆ ಸಾಧ್ಯ ಇಲ್ಲ ಅಂತ ಮೊದಲೇ ವೈದ್ಯರು ತಿಳಿಸಿದ್ರು. ಹೆರಿಗೆಯಾದ ಬಳಿಕ ತಾಯಿ ಮಗು ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರು ಹೇಳಿದ್ರು. ಶಾರ್ವರಿ ಸುಪಾರಿ ಕೊಟ್ಟು ತುಳಸಿ ಪ್ರಾಣ ತೆಗೆದಿದ್ದಾಳೆ. ಇದೀಗ ಪ್ರೋಮೋ ನೋಡಿದ್ರೆ ತುಳಸಿ ಪ್ರಾಣ ಪಕ್ಷಿ ಹಾರಿ ಹೋದಂತಿದೆ. ತುಳಸಿ ಸಾಯ್ತಾಳೆ ಅಂದ್ರೆ ಅವಳ ಪಾತ್ರ ಮುಗಿತದೆ ಎಂದರ್ಥ. ತುಳಸಿ ಕತೆ ಮುಗಿದ್ರೆ ಶಾರ್ವರಿ ಆಟ ಹೇಗ್ ಬಯಲಾಗುತ್ತೆ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಅಮೃತಧಾರೆ ಧಾರಾವಾಹಿ ಕೂಡ ಮುಕ್ತಾಯ ಹಾಡಬಹುದು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಭೂಮಿಕಾ ಕತ್ತಿಗೆ ತಾಳಿ ಕಟ್ಟಿದ್ದಾನೆ. ಅಲ್ಲದೆ ಇದೇ ಸಂದರ್ಭದಲ್ಲಿ ಭೂಮಿಕಾ ಗರ್ಭಿಣಿ ಅನ್ನೋದು ಸಹ ಗೊತ್ತಾಗಿ ಮನೆ ಮಂದಿಯ ಸಂತಸ ಕೂಡ ಹೆಚ್ಚಾಗಿದೆ. ಈ ಧಾರಾವಾಹಿ ಅಂತ್ಯ ಆಗಬಹುದು ಅನ್ನೋ ಮಾತುಗಳಿವೆ. ಆದರೂ ಅಧಿಕೃತವಾಗಿ ಯಾವುದೇ ಮಾಹಿತಿ ಈ ಬಗ್ಗೆ ಹಂಚಿಕೊಂಡಿಲ್ಲ. ಕಿರಣ್ ರಾಜ್ ಅವರ ಈ ಧಾರಾವಾಹಿಗೆ ಕಿರಣ್ ರಾಜ್ ಅವರಿಗೆ ಯಾರು ನಾಯಕಿ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇಬ್ಬರ ಹೆಸರು ಸಖತ್ ಚರ್ಚೆಯಾಗ್ತಿದೆ. ಒಬ್ಬರು ಭವ್ಯ ಗೌಡ. ಭವ್ಯ ಈಗಾಗಲೇ ಗೀತಾ ಧಾರಾವಾಹಿಯಲ್ಲಿ ಸಖತ್ತಾಗಿ ಪಾತ್ರವನ್ನು ನಿಭಾಯಿಸಿದ್ರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.